ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಟನ್ ಕರಿ ಮಾಡಲಿಕ್ಕೆ ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ದೇನೆ. ಇದು ಕರಾವಳಿ ಪ್ರದೇಶದಲ್ಲಿ ಮಾಡುವ ರೀತಿ. ನಾನು ಹೆಚ್ಚಾಗಿ ಇದೇ ಥರ ಮಾಡೋದು. ನೀವು ಸಹ ಕಲೀರಿ. ಒಂದು ಸಲ ಈ ಥರ ಮಾಡಿ ತುಂಬ ರುಚಿಯಾಗಿರ್ತದೆ. ಶುರು ಮಾಡೋಣ ಹಾಗಾದರೆ. 1 kg ಮಟನ್ ಉಂಟು ಇಲ್ಲಿ. ಮಟನ್ ಕರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಕೊಕೊನಟ್ 2 ಕಪ್ಪು, 1 ಟೀ ಸ್ಪೂನ್ ಗಸಗಸೆ, 2 ಕೊಯ್ದ ಆಲೂಗಡ್ಡೆ. ಇಲ್ಲಿ ಒಣಗಿದ ಮೆಣಸು, ಕೊತ್ತಂಬರಿ ಬೀಜ, ಚಕ್ಕೆ, ಏಲಕ್ಕಿ, ಲವಂಗ, ಈರುಳ್ಳಿ 2 ಕಪ್ಪು, ಮತ್ತು ಸೋಂಪು, ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲ ರೆಡಿಯಾಗಿದೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಸ್ಟವ್ ಹಚ್ಚಿ ಆಯಿತು, ಬಾಣಲಿ ಸಹ ಇಟ್ಟಾಯಿತು. ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಮೊದಲು ಮೆಣಸನ್ನು ಹುರಿತೇನೆ. ಮೆಣಸು ಸುಡಬಾರ್ದು, ಸ್ಲೋ ಫ್ಲೇಮ್ ಇಟ್ಟು ತಿರುಗಿಸ್ತಾ ಇರಬೇಕು. ಈಗ ತೆಗಿತೇನೆ. ಮತ್ತು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಕೊತ್ತಂಬರಿ ಹುರಿಬೇಕು. 1 ನಿಮಿಷ ಹುರಿದು ಅದನ್ನು ತೆಗಿತಾ ಇದ್ದೇನೆ. ಸೋಂಪು ಹುರಿಬೇಕು, ಇದು ಬೇಗ ಸುಡ್ತದೆ, ಹುಷಾರಾಗಿರಬೇಕು. ಚಕ್ಕೆ, ಲವಂಗ, ಏಲಕ್ಕಿ ಅದನ್ನು ಸಹ ಹಾಕಿ ಫ್ರೈ ಮಾಡ್ತೇನೆ. ಅದನ್ನು ಅರ್ಧ ನಿಮಿಷ ಫ್ರೈ ಮಾಡಿ ತೆಗಿತಿದ್ದೇನೆ. ಈಗ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿಬೇಕು. ಇಷ್ಟು ಹುರಿದ್ರೆ ಸಾಕು. ಗಸಗಸೆ ಸಪ್ರೇಟಾಗಿ ಹುರಿಲಿಕ್ಕಿಟ್ಟಿದ್ದೇನೆ. ಮತ್ತೆ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ತೆಂಗಿನಕಾಯಿ ತುರಿ ಹುರಿತಾ ಇದ್ದೇನೆ. ಕಲರ್ ಚೇಂಜ್ ಆಯಿತು, ತೆಗಿತೇನೆ. ಎಲ್ಲ ಹುರಿದಾಯಿತು. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಬೆಳ್ಳುಳ್ಳಿ ಶುಂಠಿಯನ್ನು ಅದಕ್ಕೆ ಸೇರಿಸ್ತಿದ್ದೇನೆ. ಮತ್ತು ಹುಣಸೆ ಹಾಕ್ತೇನೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸಿಗೆ ಹಾಕಿ ಆಯಿತು. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದರೆ ಆಯಿತು. ಈಗ ನೋಡಿ, ನೆಕ್ಸ್ಟ್ ಸ್ಟೆಪ್ ತೆಂಗಿನಕಾಯಿ ಹಾಲು ತೆಗೆಯೋದು. 2ನೇ ಕಪ್ಪಲ್ಲಿ ಇಟ್ಟಿದ್ದೆ ಅಲ್ಲ, ಆ ತೆಂಗಿನ ತುರಿನ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿದ್ದೀನಿ ನೋಡಿ. ಈಗ ಇದರ ಹಾಲನ್ನು ನಾವು ತೆಗಿಬೇಕು. ಮತ್ತು 2 ಥರದ ಹಾಲು ನಾವು ತೆಗಿಬೇಕು. ಒಂದು ದಪ್ಪ ಹಾಲು, ಇನ್ನೊಂದು ತೆಳ್ಳಗಿನ ಹಾಲು. ಮೊದಲು ದಪ್ಪ ಹಾಲನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ತೇನೆ. ಇಷ್ಟು ದಪ್ಪ ಇರಬೇಕು. ಹಿಂಡಿದ ಕಾಯಿ ತುರಿಯನ್ನು ಮತ್ತೆ ಜಾರಿಗೆ ಹಾಕಿ ಮತ್ತೆ ಅದನ್ನು ಗ್ರೈಂಡ್ ಮಾಡಿ ತರಬೇಕು. ಅದರ ಹಾಲನ್ನು ಇನ್ನೊಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಇಟ್ಟಿದ್ದೇನೆ, ಅದೇ ತೆಳು ಹಾಲು. ಮಸಾಲೆ ಕೂಡ ರೆಡಿ ಉಂಟು. ಈಗ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಈಗ ಬಾಣಲಿಯನ್ನು ಬಿಸಿ ಮಾಡಿ 3-4 ಟೀ ಸ್ಪೂನ್ ಎಣ್ಣೆ ಹಾಕ್ತೇನೆ. ನಿಮಗೆ ಕಡಿಮೆ ಎಣ್ಣೆ ಬೇಕಾದರೆ ಹಾಕಿ, ತೊಂದರೆ ಏನೂ ಇಲ್ಲ. ಕೊಯ್ದು ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಅದಕ್ಕೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಯಿತು. ಇಷ್ಟು ಹುರಿದ್ರೆ ಸಾಕು. ಹಾಗೆ ತಿರುಗಿಸ್ತಾ ಇರಬೇಕು. ನಂತರ ತೊಳೆದು ಇಟ್ಟಂತಹ ಮಟನ್ ಅದಕ್ಕೆ ಸೇರಿಸಬೇಕು. ಅರಿಶಿಣ ಮತ್ತು ಕೊಯ್ದಿಟ್ಟುಕೊಂಡಂಥ ಶುಂಠಿ ಅದಕ್ಕೆ ಸೇರಿಸಿ ಎಲ್ಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. 5 ನಿಮಿಷ ಅದನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು. ಮತ್ತು ನೀರು ಹಾಕ್ಲಿಕ್ಕೆ ಹೋಗಬಾರ್ದು. ನಾವು ತೆಗೆದಿಟ್ಕೊಂಡಿರುವಂಥ ತೆಂಗಿನಕಾಯಿ ಹಾಲನ್ನು ಅದಕ್ಕೆ ಸೇರಿಸಬೇಕು. ಅದರಲ್ಲೇ ಅದನ್ನು ಬೇಯೋ ಹಾಗೆ ಮಾಡಬೇಕು. ಸರಿಯಾಗಿ ಮಿಕ್ಸ್ ಆಗಿದೆ. ಈಗ ಕೊಯ್ದಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಅದನ್ನು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಅದನ್ನು ಕುದಿಸ್ಬೇಕು. ಸ್ಟವ್ ಫ್ಲೇಮ್ ಕಡಿಮೆ ಇಟ್ಟಿದ್ದೇನೆ. 5 ನಿಮಿಷ ಆಯಿತು. ಈಗ ಮುಚ್ಚಳ ತೆಗಿತೇನೆ. ಕೊಯ್ದಿಟ್ಟ ಹಸಿಮೆಣಸನ್ನು ಅದಕ್ಕೆ ಹಾಕಿ ಸ್ಪೂನಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಟನ್ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಎಲ್ಲವನ್ನು ಕುಕ್ಕರ್ಗೆ ಹಾಕಿ ನಾನು ಅದನ್ನು ಬೇಯಿಸ್ತೇನೆ. ಎಲ್ಲ ಹಾಕಿ ಆಯಿತು. ಈಗ ತೆಂಗಿನ ತುರಿಯ ನೀರು ಹಾಲನ್ನು ಅದಕ್ಕೆ ಸೇರಿಸ್ತೇನೆ. ಅದರಲ್ಲೇ ಮಟನ್ ಬೇಯಬೇಕು. ಮತ್ತು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಲೇಬೇಕು. ಎಲ್ಲ ಸರಿಯಾಗಿ ಮಿಕ್ಸ್ ಆಯಿತು. ಈಗ ಕುಕ್ಕರ್ ಮುಚ್ಚಿ 15 ವಿಸಲ್ ಆಗೋ ತನಕ ಬೇಯಿಸಬೇಕು. ವಿಸಿಲ್ ಆಯಿತು. ಕುಕ್ಕರ್ ತಂಪಾಯಿತು. ನೋಡಿ, ಮಟನ್ ಮತ್ತು ಆಲೂಗಡ್ಡೆ
ಸರಿಯಾಗಿ ಬೆಂದಿದೆ. ಇನ್ನು ಮುಂದೆ ಹೆಚ್ಚೇನೂ ಕೆಲಸ ಇಲ್ಲ. ಮಸಾಲೆ ಮಿಕ್ಸ್ ಮಾಡಿ ಮತ್ತೊಂದು ಸಲ ಕುದಿಸಿದ್ರೆ ಆಯಿತು. ಈಗ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕಬೇಕು. ತುಂಬ ನೀರು ಹಾಕಬಾರ್ದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಮತ್ತು ಅರಿಶಿನ ಸಹ ಹಾಕೋಣ. ಅದಕ್ಕೆ 5 ನಿಮಿಷ ಕುದಿಸಿ ತೆಂಗಿನಕಾಯಿಯ ದಪ್ಪ ಹಾಲು ಮಿಕ್ಸ್ ಮಾಡ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಬೇಕು. ಮತ್ತು ಇನ್ನು 5 ನಿಮಿಷ ಅದನ್ನು ಕುದಿಸಿದರೆ ಸಾಕು. ಸಾರು ಇಷ್ಟು ದಪ್ಪ ಆಗಿದೆ. 5 ನಿಮಿಷ ಆಯಿತು. ಸಾರು ರೆಡಿ ಆಯಿತು. ಈಗ ಕೊಯ್ದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲಿ ಹಾಕಬೇಕು. ಹೆಚ್ಚಾಗಿ ನಾವು ಇದರ ಜೊತೆಗೆ ಇಡ್ಲಿ ಮಾಡಿ ತಿನ್ನೋದು. ಇವತ್ತು ರಾಗಿ ಮುದ್ದೆ ಮಾಡಿ ನಾನು ಸರ್ವ್ ಮಾಡಿ ನಿಮಗೆ ತೋರಿಸಿ, ನೀವು ಮಾಡಿ ನೋಡಿ.